ಪ್ರದೀಪ ಎಂತ ಇಷ್ಟೇ ಕಡ್ದ ನೀನು? ಎಂತ ಸಾವು ಮಾರಯ್ಯ ಬಿಸಿಲು. ನಿಂಗೆ ಒಬ್ಬರಿಗೆ ನಾ ಕಡಿಲ್ಲ ನೀನು. ನೆತ್ತಿ ಸುಟ್ಟು ತೆಗಿತದೆ. ಒಂದು ವಾರದಿಂದ ಮನೆಯಿಂದ ಹೊರಗೆ ಹೊಡಕಾಗುದಲ್ಲ ಮಾರಯ್ಯ. ಹೌದಾ? ಬಾ 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 ಬಾ. ಅಲ್ಲ ಬಿಸಿಲು, ಹೌದು ಅಲ್ಲ ಬೆಳಕು ಕೊಡೋ ಸೂರ್ಯ ಬೆಂಕಿ ಗೂಳ್ತಾ ಇದಾರ ಅಂದ್ರೆ ಮಾರಾಯ. ನಿಜವಾಗು ಮಾರಯ್ಯ. ಅಲ್ಲ ಈ ಹೀಟಿಗೆಲ್ಲ ಮಧ್ಯಾಹ್ನ ಒಂದು ತೊಟ್ಟ ಹಾಟ್ ಹಾಕಿದ್ರೆ ಉಂಟಲ್ಲ, ಎರಡು ಟೆಂಪರೇಚರ್ ಒಟ್ಟಾಗಿ ಮನುಷ್ಯರ ಶರೀರದೊಳಗೆ ಬೆಂಕಿ ಹಿಡ್ಕೊಡುದ್ಲ, ನಾ ಉರಿದ್ಲಾ ಬೆಂಕಿ. ಅದಕ್ಕೆ ಕಳ ಬತ್ತ ಬತ್ತ ಮನುಷ್ಯರು ಉರಿದ್ ಹೆಚ್ಚಾತ್. ಒಬ್ಬನ್ ಕಂಡ್ರೆ ಒಬ್ನಿಗೆ ಆಗೋದ್ಲ. ಅದು ಹೌದನ್ನ. ದುಡ್ಡು ಕಾಸಲ್ಲಿ ನಾ ಮೇಲು ಅಂತ ಒಂದಷ್ಟು ಜನ, ಮತ್ತೊಂದಷ್ಟು ಜನ ಜಾತಿ ಧರ್ಮದಲ್ಲಿ ನಾ ಮೇಲು ಅಂತ ಎಲ್ಲವ್ರ ಕಾಲು ಮೇಲಾಗಿ ಹೊತ್ತು. ಅದಕ್ಕೆ ಪ್ರಕೃತಿ ತಕ್ಕ ಪಾಠ ಕಲಿಸ್ತಾ ಇದೆ. ಅದು ಯಾಕೆ ಹೇಳ, ಹಳೆ ಕಾಲದ ನೆನ್ಪು ಮಾಡ್ಕೊಂಡ್ರೆ ಅಹಂಕಾರ ಆಟೋಮೆಟಿಕ್ ಆಗಿ ಓಡಾತದ ಕಣ. ನೀನು ಜಾತಿ ಭೇದ ಅನ್ನೋಕ್ಕೂ ನಂಗೆ ಈಗ ನೆನ್ಪಾತ. ಉಡುಪಿ ಕೃಷ್ಣನ ಮಠದಲ್ಲಿ ಎಂತ ಅಂತ ಹೇಳ. ಹೌದು, ಆ ಕನಕದಾಸ ಕೀಳ್ ಜಾತಿ ಅಂತೇಳಿ ಅವನಿಗೆ ದೇವ್ರ ದರ್ಶನ ಇದ್ರಗಡೆ ದೇವ್ರ ದರ್ಶನ ಮಾಡಕ್ ಯಾರು ಬಿಡ್ಲೇ ಇಲ್ಲ. ಹೌದೌದೌದೌದು. ಅವ ಬೇಜಾರ್ ಮಾಡ್ಕೊಂಡು ಅಳ್ತಾ ಹೋಗಿ ದೇವಸ್ಥಾನ ಹಿಂದ್ಗಡೆ ಕೈ ಮುಕ್ಕು ನಿಂತ್ಕೊಂಡು ಅವನ ಭಕ್ತಿ ಮೆಚ್ಚಿ ಒಳಗಡೆ ಇದ್ದ ಕೃಷ್ಣ ಪರಮಾತ್ಮ ಅರ್ಧಕ್ ತಿರಿಕೋರ್ಲ ಗಾಡಿ ಹೊಟ್ಟೆಯಾಗಿ ಮಾರಾಯ. ಎಂತ ಕೈ ಕಡ್ದ ಅಲ್ಲದು ಗಾಡಿ ಹೊಟ್ಟೆ ಆಗಿದ್ದಲ್ಲ ಕಳ, ಮತ್ತೆ ಕನಕನ ಕಿಂಡಿ ಅಂತ ಮಾರಾಯ. ಆಮೇಲೆ ಕನಕನ ಕಿಂಡಿ ಅಂತ ಹೆಸರಿಟ್ಟದ್ದು. ಮೊದ್ಲು ಅವನು ಭಕ್ತಿ ಮೆಚ್ಚಿ ಗಾಡಿ ಹೊಟ್ಟೆಯಾಗಿದ್ದು ಹೌದಾ ಸುಳ್ಳು ಹೇಳು? ಅದಕ್ಕೆ ಕಳ ಅವನು ಶುದ್ಧ ಅಂತಕರಣದ ಭಕ್ತಿಗೆ ಭಗವಂತ ಒಲ್ದದ್ದು. ಅದು ಸಾಯ್ಲೆ ಆ ಶರೀಫನ್ ಕಥೆ ಏನಂತ ಗೊತ್ತಾ ನಿಂಗೆ? ಶರೀಫ? ಯಾವ ಶರೀಫ? ಸಂತ ಶಿಶುನಾಳ ಶರೀಫರು ಗೊತ್ತಿಲ್ಲ ನಿಂಗೆ? ಅವ ಯಾವ ಜಾತಿಲಿ ಹುಟ್ಟಿದ್ದಂತ ನಿಂಗೆ ಗೊತ್ತು. ಶರೀಫ್? ಹೌದು. ಆ ಮನುಷ್ಯ ಸಾವಿರಾರು ತತ್ವಪದಗಳನ್ನ ಹಾಡಿ 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 ದೇವರೇ ಆಗ್ಬಿಟ್ಟ ಕಳ ಮನುಷ್ಯ ಮಾರಾಯ. ಚೇ 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 ಇಡೀ ಮಾನವ ಕುಲಕ್ಕೆ ಬಹಳ ದೊಡ್ಡ ಸಂದೇಶ ಕೊಟ್ಟ ಮನುಷ್ಯ. ಹೌದಾ? ಆ ಕೊನೆಯ ಗಳಿಗೆಲಿ ಅವ ಸಾಯತಿಗೆ ಏನಾದ್ ಗೊತ್ತಾ, ಅವನು ಯಾರಿಗೆ ಸೇರುದು ಅನ್ನೋದೇ ಒಂದು ದೊಡ್ಡ ಗೊಂದಲ ಆಗಿಬಿಡ್ತು. ಕೊನೆಗೆ ಇಬ್ರು ತೀರ್ಮಾನ ಮಾಡಿ ಎರಡೂ ಕಡೆಯವರು ಸೇರಿ ಅವನ್ ಮಣ್ಣು ಮಾಡಿದ್ರು. ಆದ್ರೆ ಅವನು ಹಾಡಿದ ಹಾಡುಗಳದವಲ್ಲ, ಅದನ್ನ ಯಾರಿಗೂ ಮಣ್ಣು ಮಾಡೋಕ್ಕಾಗಲ್ಲ. ಇವತ್ತಿಗೂ ಜೀವಂತ ಅಂತ ಮಹಾನ್ ಪುರುಷ ಅವರು. ಹೌದಾ? ಹೌದೌದೌದು. ಅವ್ ಎಂತ ಹಾಡು ಹೇಳಿದ್ದಂತ ಚೂರ್ ಕೇಳಿ ನೋಡೋಣ ಹಾಗಾರೆ. ಸೋರುತಿಹುದು ಮನೆಯ ಮಾಳಿಗಿ, ಸೋರುತಿಹುದು ಮನೆಯ ಮಾಳಿಗಿ, ಸೋರುತಿಹುದು ಮನೆಯ ಮಾಳಿಗಿ, ದಾರುಗಟ್ಟಿ ಮಾಳ್ಪರಿಲ್ಲ, ಕಾಳಕತ್ತಲೆಯೊಳಗೆ ನಾನು ಮೇಲಕೇರಿ ಹೋಗಲಾರೆ, ಸೋರುತಿಹುದು ಮನೆಯ ಮಾಳಿಗಿ. ಎಷ್ಟು ಚಂದ ಹಾಡ್ಯ ನೋಡ್ರಿ. ಎಂತ ಅರ್ಥ ಕೊಡ್ತದ ಮಾರ. ಹೌದೌದು. ಮನ್ಸರು ದೇವ್ರಾಗೋದಂದ್ರೆ ಇದೇ ಅಲ್ಲ. ಹೌದು. ಅಲ್ಲ ಕನಕದಾಸನ ಕತೆ ಹಂಗಾತ, ಶರೀಫನ್ ಕತೆ ನೋಡಿದ್ರೆ ಹೀಗೆ. ನೀನ್ ಆ ಯೇಸು ಕ್ರಿಸ್ತನ ಕತೆ ಗೊತ್ತಾನ? ಅವನು ತತ್ವ ಸಂದೇಶನ ಒಪ್ಪದಿದ್ದು ಮತ್ತೊಂದು ಅವನು ವಿರೋಧಿ ಗುಂಪುಂದಿತ್ತು. ಅವು ಇವನ್ನ ಎಳ್ಕೊಂಡು ಹೋಗಿ ಶಿಲ್ಬಿಗೆ ಏರ್ಸಿ ಕೈಯು ಕಾಲು ತಲೆಗೆಲ್ಲ ಮಳೆ ಹೊಡಿದಾನ ಮಾರಾಯ. ಆದ್ರೂ ಆ ನೋವಿನಲ್ಲೂ ಆ ಯೇಸು ಶಾಪ ಹಾಕ್ಲಂತೆ ಅವ್ರಿಗೆ. ಭಗವಂತ ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳದಂತೆ. ಆ ಮಳೆ ಹೊಡೆದ ಮಂದಿಗೆ ಹೆಂಗ ಆಗಿರ್ಬೇಕಲ್ಲ ಪ್ರದೀಪ? ನಿಜಕ್ಕೂ ಕಳ, ನಿಜಕ್ಕೂ ಎಂತ ಶಾಂತಿ ದೂತ ನಾವ. ಹೌದು ಕಳ. ಅದಕ್ಕೆ ಇಂಥವ್ರ ಕತೆಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಬದಲಾವಣೆ ಆಗ್ಬೇಕು. ನೀ ಬದಲಾವಣೆ ಆಗೋದು ನಂಗೆ ಗೊತ್ತಿಲ್ಲ. ಯಾಕೆ? ದಿನ ಸಾಯಂಕಾಲ ಒಂದ್ ತೊಟ್ಟು ಬಿದ್ದ ಮೇಲೆ ಬದಲಾಗೋದು. ನೀ ತಮಾಷೆ ಮಾಡ್ಬೇಡ ಮಾರ, ಬೇಜಾರ ಮಾರಾಯ. ಅಲ್ಲ ಇದನ್ನೆಲ್ಲ ಕೇಳಿದ್ರೆ ಈ ದೇವ್ರು ದೇವಸ್ಥಾನದೊಳಗಾದನು ಇಲ್ಲ ನಮ್ಮ ಮನ್ಸೊಳಗಾದನು ಒಂದು ಅರ್ಥ ಆಗುದಿಲ್ಲ ಮಾರಾಯ. ಆತ್ಮವೇ ಪರಮಾತ್ಮ, ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳ. ಹೌದು. ನೀನು ಜೀವನ ಪೂರ್ತಿ ಬೇರೆಯವ್ರಿಗೆ ತೊಂದರೆ ಕೊಟ್ಟ ಬೆಳಿಗ್ಗೆ ಮುಂಚೆ ಎದ್ಕೊಂಡು ದೇವ್ರ ಧ್ಯಾನ ಮಾಡಿದ್ರೆ ಏನಾದ್ರು ಪ್ರಯೋಜನ ಇದೆಯಾ? ನೋಡೋ, ಜಾತಿ ಒಂದೇ ಕಣ ಅಷ್ಟೇ. ಮನ್ಸರ ಜಾತಿ, ತತ್ವ ಒಂದಯ ಮನುಷ್ಯತ್ವ. ನೋಡೋ, ಈ ನಂಬಿಕೆ, ಸ್ನೇಹ, ಬಂಧುತ್ವ, ದೇವರು ಇವು ಎಲ್ಲದರ ಶಕ್ತಿ ಇರೋದು ನಮ್ಮ ದೇಶದಲ್ಲಿ ಮಾತ್ರ ಕಣ. ಅದಕ್ಕೆ ಕಣ ಇದೊಂದು ಪವಿತ್ರ ಭೂಮಿ ಅನ್ನೋದು. ಹಂಗಾಗಿ ಬೇರೆ ದೇಶವು ಭಾರತ ಅಂದ್ರೆ ಭಾರಿ ಗೌರವ ಕೊಡ್ತವೆ, ಯುದ್ಧ ಮಾಡೋಕ್ಕೂ ಹೆದರ್ತವೆ. ನೋಡ್ತಾ ಇದೆಯಲ್ಲ, ಬೇರೆ ದೇಶದವಲ್ಲ ಒಂದಕ್ಕೊಂದು ಹೊಡ್ಕೊಂಡು ಸಾಯ್ತಾ ಇದಾವೆ. ಅವಕ್ಕೇನಾದ್ರು ಭಯ ಭಕ್ತಿ ಒಂದು ಅದೇನ? ಅವಕ್ಕಿರೋದು ಒಂದಯ ಬಾಂಬ್. ಹೌದಾ ಅಲ್ಲ? ಅದಕ್ಕೆ ಕಣ ನಮ್ಮ ದೇಶದಲ್ಲಿ ಜಾತಿ ಧರ್ಮ ಇಲ್ದಿದ್ದಕ್ಕೆಯ
ವಾಜಪೇಯಿ ಅಂತವ್ರು ಪ್ರಧಾನಿ ಆಗಿದ್ದು, ಅಬ್ದುಲ್ ಕಲಾಂ ಅಂತವ್ರು ರಾಷ್ಟ್ರಪತಿ ಆಗಿದ್ದು. ಅಂತ ಪವಿತ್ರ ಭೂಮಿ ಇದು. ನೀನು ಅದು ಹೇಳೋಕೆ ಬುದ್ಧ, ಬಸವಣ್ಣ, ಮತ್ತೆ ನಾರಾಯಣ ಗುರು, ಮಹಾತ್ಮ ಗಾಂಧಿ, ಕುವೆಂಪು ಇವ್ರದ್ದೆಲ್ಲ ಏನಾರು ತತ್ವ ಸಿದ್ಧಾಂತ ನೀನ್ ಏನಾರು ಬುಕ್ಕಲ್ಲಿ ಇದ್ದದ್ದು ಓದಿದ್ರೆ ನೀನ್ ಬೇರೆಯವ್ರ ಕೈಲಿ ಕುಸ್ತಿಗೆ ಹೋಗೋದು ಇರ್ಲೆ, ನಿನ್ ಸ್ವಂತ ಹೆಂಡತಿ ಕೈಲೂ ನೀ ಜಗಳ ಆಡೋದ್ಲ ಗೊತ್ತಾನ.